ನಮ್ಮ ಹುಟ್ಟಿದ ದಿನಾಂಕ, ಅದಾದಮೇಲೆ ಡೆಸ್ಟಿನಿ ನಂಬರ್, ಅದು ಕೂಡ ತುಂಬ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಈ ಎಪಿಸೋಡ್ 30 ವರ್ಷ ಮೇಲ್ಪಟ್ಟವರಿಗೆ ತುಂಬ ಅನ್ವಯಿಸುತ್ತೆ. ಯಾರೋ ಒಬ್ರದ್ದು ಬರ್ತ್ ನಂಬರು ತುಂಬ ಒಳ್ಳೇದಾಗಿರುತ್ತೆ. ಡೆಸ್ಟಿನಿ ನಂಬರ್ ಏನಾದ್ರು ಚಾಲೆಂಜಿಂಗ್ ಆಗಿದ್ರೆ, ಈಗ 8 ಮತ್ತೆ 4 ಬಿಟ್ಟು ಬೇರೆ ನಂಬರು ಮಲ್ಟಿಪ್ಲೈ ಆದಾಗ ಅದನ್ನ ಕರಿತೀವಿ. ಡೆಸ್ಟಿನಿ ನಂಬರ್ಗೆ ಅರೈವ್ ಆಗೋದು ಹೇಗೆ? ಹುಟ್ಟಿದ ದಿನಾಂಕ, ತಿಂಗಳು Okay. ಹಾಗೂ ಹುಟ್ಟಿದ ವರ್ಷ, ಅದನ್ನ ನಾವು ಡೆಸ್ಟಿನಿ ನಂಬರ್ ಅಂತ ಕರಿತೀವಿ. ಡೆಸ್ಟಿನಿ ನಂಬರ್ 1. ಅವರಿಗೆ ಬೇರೆ ಯಾರು ಬಂದು ಅವ್ರಿಗೆ ಏನೋ ಹೇಳೋದು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅವರಿಗೆ ಕಾಂಪಿಟೇಷನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬರ್ತ್ ನಂಬರ್ 2 ಇದ್ದು ಡೆಸ್ಟಿನಿ ನಂಬರ್ 1 ಆಗ್ಬಿಟ್ರೆ, ನಾನು ಪೀಪಲ್ ಓರಿಯೆಂಟೆಡ್. 3 ಬಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿ ಒಂದು ವ್ಯಾಲ್ಯೂ ಎಡಿಷನ್ ಮಾಡ್ತಾರೆ ಅವ್ರು. 3 ಅಂದ್ರೆ ಗುರು ಜುಪಿಟರ್, ಯಾರ ಜೊತೆ ಹೊಂದಾಣಿಕೆ. ಈ ತರ ಇರೋದ್ರಿಂದ ನಂಬರ್ 5 ಒಂದೇ ಇದ್ರ ಬಗ್ಗೆ ಅಂತ ಯೋಚನೆ ಮಾಡ್ತಿರಲ್ಲ ಅವರು. ನೆಕ್ಸ್ಟ್ ಏನ್ ಮಾಡ್ಬೋದು, ಇದನ್ ಬಿಟ್ಟು ಏನ್ ಮಾಡ್ಬೋದು, ಅದನ್ ಬಿಟ್ಟು ಏನ್ ಮಾಡ್ಬೋದು. ನಂಬರ್ 5ಗೆ ಯಾರು ನಿಮಿ ನಂಬರ್ಸ್ ಅಂತ ಇಲ್ವೇ ಇಲ್ಲ. ನಂಬರ್ 6 ನೆಕ್ಸ್ಟ್. ಅದೇ ಈ ನಂಬರ್ ಸ್ವಲ್ಪ ಮಲ್ಟಿಪ್ಲೈ ಆದಾಗ ಏನಿರುತ್ತೆ, ಆದ್ರೆ ಇವರಿಗೆ 3 ಜೊತೆ ಮಾತ್ರ ಒಂದ್ ಸ್ವಲ್ಪ ಕ್ಲಾಶಸ್ ಇರುತ್ತೆ. ಅದು ನಂಬರ್ 7 ಭಾಗ್ಯ ಅಂಕ. ಇವರು ಯಾವ ರೂಟ್ ನಂಬರ್ ಇದ್ರು ನೀವು ನೋಡಿದ್ರೆ ಆ ನಂಬರ್ ಕ್ವಾಲಿಟೀಸ್ ಇವ್ರು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಂಬರ್ 8 ಅವರಿಗೆ ಸಕ್ಸಸ್ ರೇಟು ಇನಿಷಿಯಲಿ ಸಿಗಲ್ಲ. ನಂಬರ್ 9 ಇವ್ರು ಹೆಂಗೆ ತುಂಬಾ ಅಗ್ರೆಸಿವ್ ಆಗಿರ್ತಾರೆ. ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ. 5 ಜೊತೆ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ. ರಿಲೇಶನ್ಶಿಪ್ ಅಲ್ಲಿ 30 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಡೆಸ್ಟಿನಿ ನಂಬರ್ ಯಾಕೆ? ಯಾವಾಗ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಶುರು ಮಾಡ್ತೀವಿ,